ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ಜಸ್ಟ್ ಅ ಮಿನಿಟ್ ಗೈಸ್, ನಾನು ಫ್ಲೈಟ್ ಮೋಡಿಗೆ ಹಾಕ್ಬಿಡ್ತೀನಿ. ಓಕೆ, ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ನಾವು ಇಟ್ಸ್ ಪರ್ಫೆಕ್ಟ್. ಸೊ ಈ ಒಂದು ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಯಾವಾಗಲೂ ಲವ್ ರಿಲೇಟೆಡೇ ಮಾಡ್ತಾ ಇದೆ, ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ನಿಮ್ಮ ಲೈಫ್ ನೆಕ್ಸ್ಟ್ 6 ಮಂತ್ಸಲ್ಲಿ ಹೆಂಗಿರುತ್ತೆ, ನೀವು ಯಾವ ಥರ ಒಂದು ಜಾಗದಲ್ಲಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ, ನಿಮ್ಮ ಸುತ್ತಮುತ್ತ ಯಾವ ಥರ ಮೈಂಡ್ಸೆಟ್ ಇರುವಂಥ ಒಂದು ಜನರನ್ನ ನೀವು ಲೈಕ್ ಯು ಚೂಸ್ ಅವ್ರನ್ನ ಸುತ್ತಮುತ್ತ ಬಿಟ್ಕೊತೀರಾ, ಎಲ್ಲದೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಸ್ಕ್ರೀನ್ ಮೇಲೆ ಇನ್ನೇನು ಇಮೇಜಸ್ ಬರುತ್ತೆ, ನೀವು ಡೈರೆಕ್ಟಾಗಿ ಇಮೇಜಸ್ನ ಚೂಸ್ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ ಇಮೇಜ್ನ ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನಿಸಿದ್ರೆ ನೋ ಇಶ್ಯೂಸ್. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ ಎರಡರಲ್ಲಿ ಒಂದಿರುತ್ತೆ, ಡೈರೆಕ್ಟಾಗಿ ನೀವು ಚೂಸ್ ಮಾಡ್ಬೋದು. ಓಕೆ, ತುಂಬ ಸ್ಲೋ ಆಗಿ ಮಾಡೋಣ ಅಂತ ಇದ್ದೀನಿ, ಬಿಕಾಸ್ ದ ಥಿಂಗ್ ಇಸ್ ನಾನು ಒಂದೊಂದ್ಸತಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಬೇಗ 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 ಹೇಳ್ಕೊಂಡು ಹೋಗ್ತೀನಿ, ಬಟ್ ತುಂಬಾ ಪಾಯಿಂಟ್ಸ್ ಮಿಸ್ ಆಗಿರುತ್ತೆ. ಅದನ್ನು ನಾನು ವಿಡಿಯೋ ಮತ್ತೆ ನೋಡೋಷ್ಟೊತ್ತಿಗೆ, ಚಾನಲ್ ನೋಡೋಷ್ಟೊತ್ತಿಗೆ, ಅಪ್ಲೋಡ್ ಎಲ್ಲ ಆದಮೇಲೆ ಅನಿಸ್ತಾ ಇರುತ್ತೆ, ಶಿಟ್ ನನಗೆ ಎಷ್ಟೆಲ್ಲ ಮೆಸೇಜಸ್, ಇಂಪಾರ್ಟೆಂಟ್ ಮೆಸೇಜಸ್ ಇತ್ತು, ಜಸ್ಟ್ ಬಿಕಾಸ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಅದು ಏನೂ ಹೇಳಿಲ್ವಲ್ಲ, ಆ ಥರ ತುಂಬ ಸತಿ ಫೀಲ್ ಆಗಿದೆ. ಸೊ ದಟ್ಸ್ ವೈ ನಾನು ಈ ಒಂದು ವಿಡಿಯೋದಲ್ಲಿ ತುಂಬ ಸ್ಲೋ ಆಗಿ ತೊಗೊಂಡು ಹೋಗೋಣ ಅಂತ ಇದ್ದೀನಿ. ಓಕೆ ಗಾಯ್ಸ್, ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಿಗೆ ಅದನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಎಗೇನ್ ನಾನು ಮುಂಚೆನೆ ಹೇಳ್ದಂಗೆ, ಇನ್ಫ್ಯಾಕ್ಟ್ ನಿಮಗೆ ಆಪ್ಷನ್ ಚೂಸ್ ಮಾಡೋಕ್ಕೆ ಆಗಲಿಲ್ಲ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಝೋಡಿಯಾಕ್ ಸೈನ್ಸ್ ಇದೆ, ಎರಡರಲ್ಲೊಂದನ್ನ ನೀವು ಆರಾಮಾಗಿ ಟೈಮ್ ತೊಗೊಳ್ಳಿ ಚೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಆಪೋಸಿಟಲ್ಲೇ ನಿಮಗೆ ಟೈಮ್ ಸ್ಟ್ಯಾಂಪ್ಸ್ ಕೂಡ ಇದೆ, ಈ ಆಪ್ಷನ್ ಇಷ್ಟು ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಡೈರೆಕ್ಟಾಗಿ ಹೋಗ್ಬೋದು. ಓಕೆ ಗಾಯ್ಸ್, ತಡ ಮಾಡೋದು ಬೇಡ, ಫಸ್ಟ್ ಆಪ್ಷನಿಗೆ ಸ್ಟಾರ್ಟ್ ಮಾಡೋಣ. ಹಲೋ, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ 6 ಮಂತ್ಸ್, ಇವತ್ತಿನ ನೆಕ್ಸ್ಟ್ 6 ಮಂತ್ಸಲ್ಲಿ ಯಾವ ಒಂದು ಸ್ಥಿತಿಲಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ, ನಿಮ್ಮ ಸುತ್ತಮುತ್ತ ಯಾವ ಒಂದು ಮೈಂಡ್ ಸೆಟ್ ಇರುವಂಥ ಒಂದು ಜನರು ಇರ್ತಾರೆ, ಆ್ಯಂಡ್ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ, ಏನೆಲ್ಲ ಮೇಜರ್ ಚೇಂಜಸ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ 6 ಮಂತ್ಸಲ್ಲಿ, ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗೈಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟ್ ಟ್ಯಾರೋ ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ. ಒರಾಕಲ್ ಡೆಕ್ನ ನಾನು ಒಂದ್ಸತಿ ಅಂದ್ಕೊಂಡೆ ಯೂಸ್ ಮಾಡೋಣ ಅಂತ, ಬಟ್ ಬೇಡ, ಇವಾಗ ಮೈಂಡ್ನ ಸ್ವಲ್ಪ ಕಾಮಾಗಿ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ನಾನು ಗಜಿ ಸ್ಟಾರ್ಟ್ ಮಾಡೋದೇ ಜಾಸ್ತಿ. ನಾನು ಅದು ಸರಿ ಇದೆಯಾ, ಇದು ಸರಿ ಇದೆಯಾ, ಒಂದು ಸರಿ ಇದ್ರೆ ಇನ್ನೊಂದು ಸರಿ ಇರಲ್ಲ. ಸಮ್ಟೈಮ್ಸ್ ಏನಾಗ್ತಾ ಇರುತ್ತೆ, ವಿಡಿಯೋ ಮಾಡ್ತಾ ಇರ್ತೀನಿ, ಅಲ್ಲಿ ಮೈಕ್ ಕನೆಕ್ಟ್ ಆಗಿರಲ್ಲ, ವಿಡಿಯೋ ಮಾಡ್ತಾ ಇರ್ತೀನಿ, ನನ್ನ ಫೋನ್ ಫ್ಲೈಟ್ ಮೋಡಿಗೆ ಹಾಕಿರಲ್ಲ. ನಾನು ಏನಾದರೂ ಒಂದು ಮೆಸೇಜ್ ಬಂದ ಕೂಡಲೇ ಏನಾಗ್ಬಿಡುತ್ತೆ, ಲೈಕ್ ನಾನು ಮಾತಾಡ್ತಿರೋದಕ್ಕೂ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿರೋದಕ್ಕೂ ಲೈಕ್ ಸಿಂಕ್ ಆಗಲ್ಲ,
ಹೋಗ್ಬಿಡುತ್ತೆ ಸಮಟೈಮ್ಸ್. ಸೊ ಆ ಟೆನ್ಷನ್ ಏನು ಬೇಡ ಅಂತ ಆ ಥರ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ಕಾರ್ಡ್ ಏನು ಬರುತ್ತೆ ನೋಡೋಣ. ಯಾವ ಥರ ಒಂದು ಸರೌಂಡಿಂಗ್ ಇರುತ್ತೆ, ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ ಹೆಂಗಿರುತ್ತೆ ನೆಕ್ಸ್ಟ್ 6 monthsಲ್ಲಿ ನಿಮ್ಮ ಲೈಫ್. ಓ ಮೈ ಗಾಡ್, ಇನ್ಫ್ಯಾಕ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಸೋದಿಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಓಕೆ ನನ್ನ ಫೇವ್ರೆಟ್ ಕಾರ್ಡ್ ಮೆಜಿಷಿಯನ್ ಬಂತು ಅಂದರೆ ಏನದು ಹಿಂಗೆಲ್ಲ ಅನ್ಕೊತಾ ಇದ್ದೆ. ಸೊ ಮೆಜಿಷಿಯನ್ ಅಂತ ಅಂದರೆ ಮೇಯ್ನಾಗಿ ಮರ್ಕ್ಯೂರಿ ಎನರ್ಜಿ ಬರುತ್ತೆ. ಮರ್ಕ್ಯೂರಿ ಎನರ್ಜಿ, ಮರ್ಕ್ಯೂರಿ ಮಾರ್ಸ್ ಎನರ್ಜಿ, ಮರ್ಕ್ಯೂರಿ ವೀನಸ್ ಎನರ್ಜಿ ಸಮಟೈಮ್ಸ್. ಸೊ ಡೆಫಿನೆಟ್ಲಿ ಈ politician, oh my god, okay, that city, I don't know ನಾನು ಹೆಂಗೆ ಮರ್ತ್ಬಿಟ್ಟೆ ಅದನ್ನ ಅಂತ. ಓಕೆ, ಇಟ್ಸ್ ಮೋರ್ ಲೈಕ್ ಸಿಟೀಸಲ್ಲಿ IT ಬಿಸ್ನೆಸ್ ಎಲ್ಲ ತುಂಬ ಜನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಜಾಸ್ತಿ. ಈ ಎಜುಕೇಟೆಡ್ ಪೀಪಲ್ ಎಲ್ಲಿ ಅವ್ರ ಲೈಫ್ನ ಸೆಕ್ಯೂರ್ ಮಾಡ್ಕೊತಾ ಇರ್ತಾರೆ, ಆ ಥರ ಒಂದು ಜಾಗದಲ್ಲಿ ನೀವಿರ್ತೀರಾ ಅನ್ಬೋದು. ಸೊ ಮೆಟ್ರೋಪಾಲಿಟನ್ ಸಿಟಿ, ರೈಟ್. ಸೊ ಡೆಫಿನೆಟ್ಲಿ ತುಂಬ ಜನ ಅಂದರೆ ನಾನೇನು ನೋಡ್ತೀನಿ, ಡೆಫಿನೆಟ್ಲಿ ಒನ್ ಥಿಂಗ್ ಈಸ್ ಈ ನೇಚರ್ ಸೈಡು ಅಥವಾ ವಿಲೇಜಲ್ಲಿ ಅಥವಾ ರೂರಲ್ ಸೈಡು ಆ ಥರ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಾ ಇರಲ್ಲ. ಡೆಫಿನೆಟ್ಲಿ ಸಿಟೀಸಲ್ಲಿ ಇರ್ತೀರ, ವೇರ್ ಲಾಯರ್ಸ್, ತುಂಬ ಜನ ಓದಿರೋರು ಅವರ ಒಂದು ಕರಿಯರ್ನ ರೂಪಿಸ್ಕೋತಾ ಇರ್ತಾರೆ. ಸಿಟೀಸ್, ಮೇಯ್ನ್ ಆಗಿ ಸಿಟೀಸ್, ಈ ಥರ ಒಂದು ಜಾಗದಲ್ಲಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು. ನಿಮ್ಮ ಸುತ್ತಮುತ್ತ ಓದಿರುವಂಥ ಜನರು ಇರ್ತಾರೆ, ನಿಮ್ಮ ಸುತ್ತಮುತ್ತ ಲೈಕ್ ಮೈಂಡೆಡ್ ಪೀಪಲ್. ಸೊ ಇಟ್ಸ್ ಅನ್ ಇಂಡಿಕೇಶನ್. ತುಂಬ ಜನ ಇನ್ ಕೇಸ್ ನೀವು ಹೋಮ್ ಟೌನಲ್ಲಿ ಇದ್ದೀರಾ ಅಂದರೆ, ಸ್ವಲ್ಪ ಓಲ್ಡ್ ಏಜ್ ಅಲ್ಲಿ ಇರೋರ ಜೊತೆ ಇದ್ದೀರಾ ಅಂದರೆ, ಮೇ ಬಿ ನೆಕ್ಸ್ಟ್ 6 monthsಲ್ಲಿ ನೀವು ಸಿಟಿ ಕಡೆ ಬರ್ತೀರಾ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಯಾವ ಥರ ಒಂದಷ್ಟು ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ ಅಂದರೆ, ಕೆಲಸ ಮಾಡ್ತಿರೋರು, IT, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಡಾಕ್ಟರ್, ಇಂಜಿನಿಯರ್ಸ್. ಸೊ ಈ ಥರ ಸಿಟೀಸಲ್ಲಿ ನೀವು ನಿಮ್ಮ ಲೈಫ್ ಲೀಡ್ ಮಾಡ್ತಾ ಇರೋದು. ಇಟ್ಸ್ ಲೈಕ್ ಅಪಾರ್ಟ್ಮೆಂಟ್ಸಲ್ಲಿ ನೀವು ಲೈಫ್ನ ಲೀಡ್ ಮಾಡ್ಬೋದು. ನಿಮ್ಮದೇ ಓನ್ ರೆಂಟಲ್ ಹೋಮ್ನ ನೀವು ತಗೋಬೋದು. ಸೊ ಇಟ್ಸ್ ಆನ್ ಇಂಡಿಕೇಶನ್ ನೀವು ಒಂಥರ ಸಿಟಿ ವೇರ್ ಮೆಟ್ರೋ ಇರುತ್ತೆ, ಕ್ಯಾಬ್ಸ್ ಅವೈಲೇಬಲ್ ಇರುತ್ತೆ, ತುಂಬ ಜನ ಓಡಾಡ್ತಾ ಇರ್ತಾರೆ. ಎವ್ರಿ ಡೇ ಹೊರಗಡೆ ಎದ್ದ ಕೂಡಲೇ ಜನರು ರೆಡಿ ಆಗಿಬಿಟ್ಟು ಎಲ್ಲಿಗೂ ಹೋಗ್ತಾ ಇರ್ತಾರೆ. ಡೆಫಿನೆಟ್ಲಿ ನಿಮ್ಮ ಏಜ್ ಇರುವಂಥ ಒಂದಷ್ಟು ಜನರು ಕೂಡ ಇರ್ತಾರೆ, ನಿಮ್ಮ ಒಂದು ಲೈಕ್ ಮೈಂಡೆಡ್ ಪೀಪಲ್. ಇವಾಗ ನೀವು IT ವರ್ಕ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ತುಂಬ ಜನ ನಿಮ್ಮ ಫ್ರೆಂಡ್ಸ್ IT ವರ್ಕ್ ಮಾಡ್ತಿರೋರೇ ಇರ್ತಾರೆ. ಸೊ ಇಟ್ಸ್ ಎನ್ ಇಂಡಿಕೇಶನ್ ಈ ಥರ ಒಂದು ಲೈವ್ಲಿ ಅಲೈವ್ ಆಕ್ಟಿವ್ ಇರುವಂಥ ಒಂದು ಜಾಗದಲ್ಲಿ ನಿಮ್ಮ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ ಅಂತ. ಲೆಟ್ ಮೀ ಸಿ ಕರಿಯರ್ ವೈಸ್ ಯಾವ ಒಂದು ಎನರ್ಜಿ ಇರುತ್ತೆ ನೆಕ್ಸ್ಟ್ 6 monthsಲ್ಲಿ ಅಂತ. ದೆರ್ ಈಸ್ ಕ್ವೀನ್ ಆಫ್ ಸ್ವಾರ್ಡ್ಸ್, ಮರ್ಕ್ಯೂರಿ ಎನರ್ಜಿ ತುಂಬಾನೇ ಹೈಲೈಟ್ ಆಗ್ತಾ ಇದೆ. ಮತ್ತೆ ಸ್ಕ್ರೀನ್ ಆಫ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮರ್ಕ್ಯೂರಿ ವಿತ್ ಸನ್ ಎನರ್ಜಿ, ಮರ್ಕ್ಯೂರಿ ವಿತ್ ಮಾರ್ಸ್ ಎನರ್ಜಿ. ಸೊ ಯು ವಿಲ್ ಬಿ ವೆರಿ ಮಚ್ ಕ್ಲಿಯರ್. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಕರಿಯರ್ ಬಗ್ಗೆ ನಿಮಗೊಂದು ಕ್ಲಾರಿಟಿ ಇರುತ್ತೆ. ಮೇ ಬಿ ಇವಾಗ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ನಾನು ಯಾವ ಕರಿಯರ್ನ ಚೂಸ್ ಮಾಡಬೇಕು. ಎಸ್ಪೆಷಲಿ ಯಾರೆಲ್ಲ ಇವಾಗಷ್ಟೇ ನೀವು ಓದ್ತಾ ಇದ್ದೀರಾ, ಇವಾಗಷ್ಟೇ ಕೋರ್ಸ್ ಮಾಡ್ತಾ ಇರ್ಬೋದು, ನಿಮಗೆ ಪ್ರಾಬಬ್ಲಿ ಇವಾಗಲೇ ನಿಮಗೆ ಕ್ಲಾರಿಟಿ ಇಲ್ಲ ನಿಮ್ಮ ಕರಿಯರ್ ಯಾವ ಒಂದು ಏರಿಯಾದಲ್ಲಿ ಚೂಸ್ ಮಾಡಬೇಕು, ಯಾವ ಥರ ಒಂದು ಎನರ್ಜಿ ನಿಮಗಿದೆ, ಏನರಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ. ಸೊ ಎಸ್ಪೆಷಲಿ ಕಮ್ಯುನಿಕೇಷನ್ ರಿಲೇಟೆಡ್ ಕರಿಯರ್ ನೀವು ಚೂಸ್ ಮಾಡ್ತೀರಾ. ತುಂಬ ಜನ ಲಾ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗಂತೂ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ನೆಕ್ಸ್ಟ್ 6 monthsಲ್ಲಿ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ವಿತ್ ಕ್ವೀನ್ ಆಫ್ ಸ್ವಾರ್ಡ್ಸಿಂದ, ಡೆಫಿನೆಟ್ಲಿ ತುಂಬ ಜನ ನಿಮ್ಮನ್ನ ನೋಟಿಸ್ ಮಾಡ್ತಾರೆ. ನೀವು ನಿಮ್ಮ ಕೆಲಸದಿಂದ ಹೈಲೈಟ್ ಆಗ್ತೀರಾ. ತುಂಬ ಜನಕ್ಕೆ ಕಾನ್ಫಿಡೆಂಟ್ ಇರುತ್ತೆ ನಿಮ್ಮ ಮೇಲೆ. ಓಕೆ, ಈ ಪರ್ಸನ್ ಕ್ಲಿಯರ್ ಆಗಿದ್ದಾರೆ, ಈ ಪರ್ಸನ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ ಆ್ಯಂಡ್ ಅವ್ರು ಮಾಡ್ತಿರೋದ್ರಲ್ಲಿ ಅವರಿಗೆ ಸ್ಕಿಲ್ಸ್ ಇದೆ, ಅವರಿಗೆ ನಾಲೆಜ್ ಇದೆ ಅಂತ ತುಂಬ ಜನ ನಿಮ್ಮ ಬಗ್ಗೆ ಅನ್ಕೊಳ್ತಾ ಇರ್ತಾರೆ. ಆ್ಯಂಡ್ ಕ್ವೀನ್ ಆಫ್ ಸೋರ್ಡ್ಸ್ ಆಗಿರೋದ್ರಿಂದ ದಿಸ್ ಇಸ್ ಅ ಮೆಚ್ಯೂರ್ಡ್ ಎನರ್ಜಿ.
ಯು ವಿಲ್ ಬಿ ವೆರಿ ಮಚ್ ಕ್ಲಿಯರ್. ಕರಿಯರ್ ವೈಸ್ ನಿಮಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ. ದ ಮೇನ್ ಥಿಂಗ್ ಈಸ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬಂದಿರುತ್ತೆ. ಗ್ರೂಪ್ 1 ಯಾರೋ ಬಂದು ಏನೋ ಸಜೆಸ್ಟ್ ಮಾಡೋದು ಬೇಡ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಅಲ್ಲಿ ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಯಾವ ಚಾಯ್ಸಸ್ನ ಮಾಡಬೇಕು, ಎಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು, ಎಲ್ಲಿ ನಾನು ಯಾವ ಥರ ಇರಬೇಕು, ಯಾರ ಜೊತೆ ನಾನು ಸ್ಮೂತ್ ಆಗಿರಬೇಕು, ಯಾರ ಜೊತೆ ನಾನು ಸ್ವಲ್ಪ ಬೋಲ್ಡ್ ಆಗಿರಬೇಕು, ಈ ಥರ ಒಂದು ಎನರ್ಜಿ ನಿಮ್ದಾಗಿರುತ್ತೆ. ಕರಿಯರ್ ವೈಸ್ ಯು ವಿಲ್ ಬಿ ವೆರಿ ಮಚ್ ಸ್ಟೇಬಲ್. ಆ್ಯಂಡ್ ಕ್ವೀನ್ ಆಫ್ ಸ್ವರ್ಡ್ಸ್ ಅಂತ ಅಂದರೆ ಅವ್ರ ಕ್ವೀನ್ ಆಫ್ ಸ್ವರ್ಡ್ಸ್ದು ಜರ್ನಿ ನೋಡಿದ್ರೆ ಫಸ್ಟಿಗೆ ಅವಳು ತುಂಬಾನೇ ಸಫರ್ ಮಾಡ್ತಾಳೆ, ಆ್ಯಂಡ್ ದೆನ್ ಅವಳಿಗೆ ಈ ಒಂದು ಪೊಸಿಷನ್ ಸಿಗೋದು, ದೆನ್ ಅವಳಿಗೆ ಈ ಒಂದು ಪವರ್ ಸಿಗೋದು. ಸೊ ಕ್ವೀನ್ ಇದೆಯಲ್ಲ, ಇವ್ರು ಹೆಂಗೆ ಅಂದರೆ ತುಂಬ ಖುಷಿಲಿ ಲೈಕ್ ಯಾರ್ದೋ ಸಪೋರ್ಟಲ್ಲಿ ಬಂದ್ಬಿಟ್ಟು ಕೂತಿರಲ್ಲ. ಈ ಕ್ವೀನ್ ಹೆಂಗೆ ಅಂದರೆ ತುಂಬ ಸಫರ್ ಮಾಡಿರ್ತಾರೆ, ತುಂಬ ಫೇಲ್ಯೂರ್ಸ್ನ ಫೇಸ್ ಮಾಡಿರುತ್ತೆ ಈ ಕ್ವೀನು. ಆ್ಯಂಡ್ ಸೊ ಮೇ ಬಿ ಇದು ನಿಮ್ಮ ಜರ್ನಿನ ಹೇಳ್ತಾ ಇದೆ. ನಿಮ್ಮ ಜರ್ನಿ ಅಷ್ಟು ಈಸಿಯಾಗಿರಲಿಲ್ಲ ಅನ್ಸುತ್ತೆ ಗ್ರೂಪ್ 1. ನೀವು ತುಂಬ ಸಫರ್ ಮಾಡಿದ್ದೀರಾ, ತುಂಬ ಫೇಲ್ಯೂರ್ಸ್ನ ಅನುಭವಿಸಿದ್ದೀರಾ, ತುಂಬ ಜನ ನಿಮ್ಮನ್ನ ಜಡ್ಜ್ ಮಾಡಿದ್ದಾರೆ ಕೂಡ, ತುಂಬ ಜನ ನಿಮ್ಮನ್ನ ಕಾರ್ನರಿಗೆ ಕೂಡ ಹಾಕಿದ್ದಾರೆ. ಬಟ್ ಸ್ಟಿಲ್ ನೀವು ಗಿವ್ ಅಪ್ ಮಾಡಲಿಲ್ಲ, ಎದ್ದು ಬಂದ್ರಿ. ಆ ಪೇಯ್ನಿಂದನೇ ಒಂದು ರೀಜೆನರೇಷನ್ ಆದ್ರಿ ನೀವು. ಎಷ್ಟೇ ಆದರೂ ಗಿವ್ ಅಪ್ ಮಾಡಲಿಲ್ಲ. ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡಿದ್ರಿ, ಎಲ್ಲಿ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಬೇಕು ಲೈಫಲ್ಲಿ ಅಷ್ಟು ಮಟ್ಟಿಗೆ ಕ್ಲಾರಿಟಿನ ನೀವು ತಗೊಂಡ್ರಿ. ಆ್ಯಂಡ್ ಯು ಆರ್ ಹಿಯರ್. ಅಂದರೆ ನೆಕ್ಸ್ಟ್ 6 ಮಂತ್ಸಲ್ಲಿ ನಿಮ್ಮ ಪೊಸಿಷನ್ ಅದು ಯಾವುದೇ ಪೊಸಿಷನಲ್ಲಿ ಇದ್ರೂ ಅಲ್ಲಿ ನೀವು ಸ್ಟೇಬಲ್ ಆಗಿರ್ತೀರ, ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ಕ್ಲಿಯರ್ ಆಗಿರ್ತೀರ, ನಿಮಗೊಂದು ಕ್ಲಾರಿಟಿ ಇರುತ್ತೆ ವೇರ್ ಆರ್ ಯು ಕರಿಯರ್ ವೈಸ್, ಎಲ್ಲಿದ್ದೀರಾ, ವೇರ್ ಆರ್ ಯು ಸಿಟ್ಟಿಂಗ್. ಸೊ ಅಷ್ಟ್ರ ಮಟ್ಟಿಗೆ ಕ್ಲಾರಿಟಿ ಇರುತ್ತೆ ಅಂತ ಹೇಳ್ಬೋದು ಗ್ರೂಪ್ 1. Okay, let's see. That is really powerful, like really powerful messages bandide. Magician with the Queen of Swords anta andre definitely, especially I don't know why, especially ನನಗೆ ಏನು ಅನಿಸ್ತಾ ಈ IT ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದೀರಲ್ವಾ, ಎಸ್ಪೆಷಲಿ ಯಾರೆಲ್ಲ ಲಾ ಅಲ್ಲಿ ವರ್ಕ್ ಮಾಡ್ತಿರೋದಾಗಿರ್ಬೋದು, IT ಲಿ ವರ್ಕ್ ಮಾಡ್ತಿರೋದಾಗಿರ್ಬೋದು, ನಿಮ್ಮ ಡಬಲ್ ಡಿಗ್ರಿ ತಗೊಂಡು ಏನೋ ಒಂದು ವರ್ಕ್ ಮಾಡ್ತಿರೋದಾಗಿರ್ಬೋದು, ಎಸ್ಪೆಷಲಿ ನಿಮಗೆ ಅಂತೂ ನೆಕ್ಸ್ಟ್ 6 ಮಂತ್ಸಲ್ಲಿ there is going to be ಹ್ಯೂಜ್ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ. ಆ್ಯಂಡ್ ತುಂಬ ಕಾಂಟ್ಯಾಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ. ಲೈಕ್ ನಿಮ್ಮ ಎನರ್ಜಿಲೇ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನಾನು ಈ ಥರ ಮಾಡ್ತಾ ಇದ್ದೀನಿ, ನನಗೆ ಕ್ಲಾರಿಟಿ ಇದೆ, ಸಾಕು. ನಾನು ಫೇಲ್ಯೂರ್ಸ್ ಅಂದರೆ ಏನು ಅಂತ ನೋಡಿಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಜರ್ನಿ ಹೆಂಗಿರ್ತಾನೆ, ನೀವು ಏನಕ್ಕೂ ಹೆದರಲ್ಲ ನಿಮ್ಮ ಸ್ಕಿಲ್ಸ್ ಮೇಲೆ. ಬಿಕಾಸ್ ಮ್ಯಾಜಿಷಿಯನ್ ಈಸ್ ಆಲ್ ಅಬೌಟ್ ಸ್ಕಿಲ್ಸ್, ರಿಸೋರ್ಸಸ್. ನಿಮಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಲವ್ ಲೈಫ್ ವೈಸ್ ನೆಕ್ಸ್ಟ್ 6 ಮಂತ್ಸಲ್ಲಿ ಹೆಂಗಿರುತ್ತೆ ನಿಮ್ಮ ಲೈಫ್ ಅಂತ ನೋಡೋಣ. ಗ್ರೂಪ್ 1, ದೆರ್ ಈಸ್ ವರ್ಲ್ಡ್. ನಾನು ಇದನ್ನ ತೋರ್ಸೋಕ್ಕಾಗಲ್ಲ. ಓಕೆ, ವರ್ಲ್ಡ್ನ ತೋರ್ಸೋದಕ್ಕಾಗಲ್ಲ, ಪ್ರಾಬ್ಲಮ್ಯಾಟಿಕ್ ಇಮೇಜ್ ಅದೊಂಥರ. ಒಂದು ಕಂಪ್ಲೀಷನ್ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಯಾರೆಲ್ಲ ಆಲ್ರೆಡಿ ಒಂದು ಕಮಿಟ್ಮೆಂಟಲ್ಲಿದ್ದೀರಾ, ಸೊ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಒಂದು ಲೆವೆಲ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನಿಮಗೆ ಅವ್ರ ಮೇಲೆ ಇವಾಗ ಟ್ರಸ್ಟ್ ಇಲ್ವಾ, ಯಾರೋ ಒಬ್ರು ಥರ್ಡ್ ಪರ್ಸನ್ನಿಂದ ಎಫೆಕ್ಟ್ ಆಗ್ತಾ ಇದೆಯಾ, ಅಥವಾ ನಿಮ್ಮಿಬ್ಬರ ಮಧ್ಯೆ ಅಂತ ಒಂದು ಒಳ್ಳೆ ಬಾಂಡಿಂಗ್ ಇಲ್ವಾ, ಇದರ್ ನೀವು ಎಂಡ್ ಮಾಡ್ತೀರಾ, ಒಂದು ನೆಕ್ಸ್ಟ್ ಫೇಸಿಗೆ ಎಂಟರ್ ಆಗ್ತೀರಾ, ಅಥವಾ ಏನೋ ಸಾರ್ಟ್ ಔಟ್ ಮಾಡ್ಕೊತೀರಾ, ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡ್ಕೊತೀರಾ ನೀವು. ಆ್ಯಂಡ್ ಯು ವಿಲ್ ಹ್ಯಾವ್ ಟ್ರಸ್ಟ್. ಇಬ್ಬರ ಮೇಲೆ ಒಬ್ಬೊಬ್ರಿಗೆ ಟ್ರಸ್ಟ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಎಂಡ್ ಆಗುತ್ತೆ. ವರ್ಲ್ಡ್ ಅಂತ ಅಂದರೆ ಎಂಡಿಂಗ್, ಏನೋ ಒಂದು ಬ್ಯಾಡ್ ಎಂಡಿಂಗ್ ಅಂತ ಅಲ್ಲ, ನೆಕ್ಸ್ಟ್ ಫೇಸಿಗೆ ಹೋಗೋದಕ್ಕೂ ಮುಂಚೆ ಒಂದು ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ ವರ್ಲ್ಡ್. ಸೊ ದ ಥಿಂಗ್ ಈಸ್, ಐ ಫೀಲ್ ನಿಮಗೆ ತುಂಬ ಗ್ಯಾರಂಟಿ ಬರುತ್ತೆ. ಈ ಪರ್ಸನ್ ಮೇಲೆ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಜಗಳ ಮಾಡ್ಕೊಳ್ಳಲ್ಲ. ಬಿಕಾಸ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಹ್ಯೂಮನ್ಸ್ ಅಂದಮೇಲೆ ತಪ್ಪಾಗುತ್ತೆ, ಮನುಷ್ಯರ ಮೇಲೆ ಕೆಲವೊಂದೊಂದ್ಸತಿ ತಪ್ಪಾಗುತ್ತೆ, ಕೆಲವೊಂದೊಂದು ಚಾಯ್ಸಸ್ಸಿಂದ ತಪ್ಪಾಗುತ್ತೆ. ಬಟ್ ನೀವು ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಲೈಕ್ ವರ್ಲ್ಡ್ ಅಂದರೆ ಒಂದು ಬಿಗ್ಗರ್ ಪಿಕ್ಚರ್, ರೈಟ್? ಸೊ ಎಲ್ಲೋ ಒಂದು ಕಡೆ ನೀವು ಬಿಗ್ಗರ್ ಪಿಕ್ಚರ್ ಮೇಲೆ ಫೋಕಸ್ ಮಾಡ್ತೀರಾ. ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಮೇಜರ್ ಶಿಫ್ಟ್ ಆಗುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ.
ಅಂದ್ರೆ ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟದಕ್ಕೆ ನೀವು ಜಗಳ ಮಾಡ್ಕೊಳಲ್ಲ. ಅಂಡ್ ಇವಾಗ ಯಾವ ಒಂದು ಕಾರಣಕ್ಕೆ ನಿಮ್ಮಿಬ್ರು ಮಧ್ಯೆ ಜಗಳ ಆಗ್ತಾ ಇದೆ, ಈ ಕಾರಣಕ್ಕೆಲ್ಲ ಮುಂದೆ ಜಗಳ ಆಗಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಫಿನಾನ್ಷಿಯಲಿ ನೋಡೋಣ. ಗ್ರೂಪ್ 1, Ace of Wands, especially this is Mars energy, first house energy. ಸ್ಟಾರ್ಟಿಂಗ್ ಬಗ್ಗೆ ಹೇಳುತ್ತೆ. ಒಂದು ನ್ಯೂ ಅಡ್ವೆಂಚರ್ ಸ್ಟಾರ್ಟ್ ಮಾಡ್ಬೋದು ನೀವು. ಒಂದು ಸೈಡ್ ಹಸಲ್ಸ್ ಇಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗೋದು. ಇಟ್ಸ್ ಲೈಕ್ ಇವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ನೆಕ್ಸ್ಟ್ 6 months ಅಲ್ಲಿ ಅದರಿಂದ ಫೈನಲಿ ಔಟ್ಕಮ್ ಬರೋದಕ್ಕೆ ಶುರು ಆಗ್ಬೋದು. ಫೈನಲಿ ಅದರಿಂದ ಏನು ದುಡ್ಡು ಮಾಡೋದಕ್ಕೆ ನೀವು ಶುರು ಮಾಡ್ಬೋದು. ಏಸ್ ವಾಂಡ್ಸ್ ಅಂತ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಯುವರ್ ಪ್ಯಾಷನ್. ಸಿ ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಪ್ಯಾಷನ್ಗೋಸ್ಕರ ನೀವೇನೋ ಮಾಡ್ತಾ ಇರ್ತೀರಾ, ಲೈಕ್ ಬೋಟಿಕ್ ಮಾಡ್ತಾ ಇರ್ಬೋದು, ಕ್ಲೋತಿಂಗ್ ಮಾಡ್ತಾ ಇರ್ತೀರಾ, ಜಸ್ಟ್ ಅ ಪ್ಯಾಷನ್ ಆಗಿರುತ್ತೆ ನಿಮ್ಮದು. ಬಟ್ ನೆಕ್ಸ್ಟ್ 6 months ಅಲ್ಲಿ ಹೆಂಗಂತ ಅಂದರೆ ಅದನ್ನ ನೀವು ದುಡ್ಡನ್ನ ಅರ್ನ್ ಮಾಡೋದಕ್ಕೆ ಶುರು ಮಾಡ್ತೀರಾ, ದುಡ್ಡು ಮಾಡೋದಕ್ಕೆ ಶುರು ಮಾಡ್ತೀರಾ. ಅಂದರೆ ಮೇಯ್ನಾಗಿ ನಾನು ಏನು ನೋಡ್ತೀನಿ, ಒಂದು ನ್ಯೂ ವೇ ಇನ್ಕಮ್, ಹೊಸ ವೇ ಇನ್ಕಮ್ ಬರೋದನ್ನ ನೋಡ್ತಾ ಇದ್ದೀನಿ. ಹೊಸ ಒಂದು ಆಲ್ಟರ್ನೇಟಿವ್ ವೇಯಲ್ಲಿ ನೀವು ದುಡ್ಡು ಮಾಡೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ನೆಕ್ಸ್ಟ್ 6 months ಅಲ್ಲಿ ಐ ಥಿಂಕ್ ತುಂಬಾನೇ ಚೇಂಜಸ್ ಆಗುತ್ತೆ, ಮೇಜರ್ ಚೇಂಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಸಜೆಷನ್ ಪಾರ್ಟ್ ನೋಡೋಣ. ದೇರ್ ಈಸ್ 4 of Pentacles ಸಜೆಷನ್ ಪಾರ್ಟಲ್ಲಿ ಬಂದಿರೋದ್ರಿಂದ ಜಾಸ್ತಿ ತುಂಬಾನೇ ಇಂಟ್ರೋವರ್ಟ್ ಆಗೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಓಪನ್ ಅಪ್ ಆಗಿ ನಿಮ್ಮ ಡ್ರೀಮ್ಸ್ ಏನು ಅಂತ ಹೇಳಿ, ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನ ಓಪನ್ ಆಗಿ ಫಾಲೋ ಮಾಡಿ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಸೀಕ್ರೆಟಾಗಿ ಏನೋ ಮಾಡ್ತಾ ಇದ್ದೀರಾ ನೀವು, ಅದ್ರ ಬಗ್ಗೆ ಜಾಸ್ತಿ ಯಾರಿಗೂ ಓಪನ್ ಅಪ್ ಆಗ್ತಾ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ಹೇಳ್ಕೊತಾ ಇಲ್ಲ. ನಿಮ್ಮ ಸೀಕ್ರೆಟ್ ಡಿಸೈರ್ಸ್ ಅಂತ ಅಂತಾರಲ್ವ, ಆ ಥರ ನಿಮ್ಮದು ಕೂಡ ಇದೆ. ಅದ್ರ ಬಗ್ಗೆ ನೀವು ತುಂಬ ಓಪನ್ ಅಪ್ ಆಗಿಲ್ಲ, ಯಾರ ಜೊತೆನೂ ತುಂಬಾನೇ ಲೈಕ್ ನೀವೇ ಒಳಗಡೆನೆ ಇಟ್ಕೊಂಡಿದ್ದೀರಾ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಸ್ವಲ್ಪ ಓಪನ್ ಅಪ್ ಆಗಬೇಕು ನೀವು, ಸ್ವಲ್ಪ ಶೇರ್ ಮಾಡಬೇಕು, ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಬೇಕು. ಇಟ್ಸ್ ಲೈಕ್ ಫಾರ್ ಅನ್ ಎಕ್ಸಾಂಪಲ್, ನೀವು ಇವಾಗ ಒಬ್ರ ಮೇಲೆ ನಿಮಗೆ ಫೀಲಿಂಗ್ಸ್ ಇರುತ್ತೆ, ಬಟ್ ಹೇಳ್ಕೊಳ್ಳೋದಕ್ಕೆ ನಿಮಗೆ ಶೈ ಫೀಲ್ ಆಗೋದು, ಓಪನ್ ಆಗೋದಕ್ಕೆ ಕಷ್ಟ ಆಗೋದು, ಡಿಫಿಕಲ್ಟ್ ಫೀಲ್ ಮಾಡೋದೆಲ್ಲ ಮಾಡ್ತಾ ಇರ್ತೀರಿ ಅನ್ಸುತ್ತೆ. ಬಟ್ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್, ಜಾಸ್ತಿ ಸೀಕ್ರೆಟ್ ಆಗಿ ಇಟ್ಕೊಂಬೇಡಿ. ಇಫ್ ಪಾಸಿಬಲ್ ಅದು ಏನಿದೆ ರಿಲೀಸ್ ಮಾಡಿ. ಅದು ಪೇಯ್ನೇ ಆಗಿರ್ಬೋದು, ನಿಮ್ಮ ಮೈಂಡಲ್ಲಿ ಏನೋ ಫ್ಯೂ ಥಾಟ್ಸ್ ಸಿಕ್ಕಾಕೊಂಡಿದೆ ಅಂತಲೇ ಹೇಳ್ಬೋದು. ಇಫ್ ಪಾಸಿಬಲ್ ಅದನ್ನ ರಿಲೀಸ್ ಮಾಡಿ, ಓವರ್ಕಮ್ ಮಾಡಿ. ಏನೇ ಪ್ರಾಬ್ಲಮ್ಸ್ ಇದ್ರು ಇಫ್ ಪಾಸಿಬಲ್ ಓವರ್ಕಮ್ ಮಾಡಿ, ಅದನ್ನ ಇಟ್ಕೋಬೇಡಿ ಜಾಸ್ತಿ ಒಳಗೆ. ಸ್ವಲ್ಪ ರೆಕ್ಕೆ ಬಿಚ್ಚಬೇಕು ನೀವು ಅಂತ ಬರ್ತಾ ಇದೆ. ಓಕೆ, ಸೊ ಗ್ರೂಪ್ 1 ದಿಸ್ ವಾಸ್ ಅ ಮೆಸೇಜ್, ವೆರಿ ಬ್ಯೂಟಿಫುಲ್ ಮೆಸೇಜ್ ಅನಿಸ್ತು ನನಗಂತೂ. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್, ದಟ್ ಮೀನ್ಸ್ ಅ ಲಾಟ್ ಟು ಮೀ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್, ಬಾಯ್. ಹಲೋ, ಈ ಒಂದು ಟೈಮ್ ಸ್ಟಾರ್ಟ್ನ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್. ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ನೆಕ್ಸ್ಟ್ 6 months ಅಲ್ಲಿ. ನಿಮ್ಮ ಒಂದು ಲೈಫ್ ಯಾವ ಥರ ಒಂದು ಸಿಟಿಲಿ ಲೀಡ್ ಮಾಡ್ತಾ ಇರ್ತೀರಾ, ಎನರ್ಜಿ ಯಾವ ಥರ ಇರುತ್ತೆ, ನಿಮ್ಮ ಸುತ್ತಮುತ್ತ ಜನರದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ, ಏನೆಲ್ಲ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗಿರುತ್ತೆ. ಸೊ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸರೌಂಡಿಂಗ್ ಲೈಕ್ ಪ್ಲೇಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ 6 months ಅಲ್ಲಿ ಯಾವ ಥರ ಒಂದು ಪ್ಲೇಸಲ್ಲಿ ನೀವು ಇರಬಹುದು ಅಂತ. ದೇರ್ ಈಸ್ 3 of Pentacles. ಸೊ 3 of Pentacles ಮೇಯ್ನಾಗಿ ಏನು ಹೇಳುತ್ತೆ, ಒಂದು ಗ್ರೂಪ್ ಸೆಟ್ಟಿಂಗ್ ಬಗ್ಗೆ ಹೇಳುತ್ತೆ, ವೇರ್ ಲೈಕ್ ಮೈಂಡೆಡ್ ಪೀಪಲ್, ಎಸ್ಪೆಷಲಿ ಇದು ಪೆಂಟಕಲ್ಸ್ ಎನರ್ಜಿ ಆಗಿರೋದ್ರಿಂದ
ಸ್ವಲ್ಪ ಕರಿಯರ್ ಓರಿಯೆಂಟೆಡ್, ಸ್ವಲ್ಪ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಬಬ್ಲಿ ನಿಮ್ಮ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಇರ್ತೀರಾ, ಒಂದು ಗ್ರೂಪ್ ಸೆಟ್ಟಿಂಗಲ್ಲಿ ಇರ್ತೀರಾ. ಸೊ ಕರಿಯರ್ ಬಗ್ಗೆ ತುಂಬಾನೇ ಹೈಲೈಟ್ ಆಗ್ತಾ ಇದೆ 3 of Pentacles ಇಂದ. ಆ್ಯಂಡ್ ಸ್ಯಾಟರ್ನ್ ಎನರ್ಜಿ ಕೂಡ ಐ ಡೋಂಟ್ ನೋ ವೈ, ಎಸ್ಪೆಷಲಿ ಮರ್ಕ್ಯೂರಿ ಎನರ್ಜಿ ಕೂಡ ನನಗೆ ಇಲ್ಲಿ ಬರ್ತಾ ಇದೆ, ಮರ್ಕ್ಯೂರಿ ಇನ್ 3rd house. ಸೊ ಸ್ವಲ್ಪ ಐ ಫೀಲ್ ನೀವು ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಅದು ಕರಿಯರ್ಗೆಗೋಸ್ಕರ ಆಗಿರ್ಬೋದು, ಅಥವಾ ಏನೋ ಒಂದು ಕೋರ್ಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ಏನೋ ಒಂದು ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಲಿತಾ ಇರೋದೇ ಆಗಿರ್ಬೋದು. ಡೆಫಿನೆಟ್ಲಿ ಸ್ವಲ್ಪ ಶಾರ್ಟ್ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಮನೆಯಲ್ಲೇ ಕೂತ್ಕೊಂಡು ಇರಲ್ಲ. ಪ್ರಾಬಬ್ಲಿ ಇವಾಗ ನಿಮ್ಮ ಮನೆಯಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಜರ್ನಿ ಎವ್ರಿ ಡೇ ನೀವು ಅಪ್ ಆ್ಯಂಡ್ ಡೌನ್ ಮಾಡೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ನೀವು ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಬಿಲಾಂಗ್ ಆಗ್ತಾ ಇರ್ತೀರಾ. ಒಬ್ಬರೇ ಅಂತೂ ಇರಲ್ಲ, ನೀವು ಒಂದು ಗ್ರೂಪಲ್ಲಿ ಬಿಲಾಂಗ್ ಆಗ್ತಾ ಇರ್ತೀರಾ. ನೀವು ಕರಿಯರ್ ಗ್ರೂಪ್ ಆಗಿರ್ಬಹುದು, ಅಥವಾ ಪ್ರೊಫೆಷ್ನಲ್ ಸೆಟ್ಟಿಂಗಲ್ಲಿ ಇರ್ಬೋದು. ಇಟ್ಸ್ ಲೈಕ್ ಎಗೇನ್ ಒಂದು ಲಾರ್ಜ್ ಆರ್ಗನೈಸೇಷನ್ ಥರನೂ ನೋಡ್ತಾ ಇಲ್ಲ, ಅಂದರೆ ಒಂದು 500 ಪೀಪಲ್ ಇರೋದು, ಒಂದು ದೊಡ್ಡ ಕಂಪನಿ ಆ ಥರ ಕೂಡ ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ಒಂದು ಸ್ಮಾಲ್ ಗ್ರೂಪ್. ಇಟ್ಸ್ ಲೈಕ್ ಸಮ್ಮರ್ ಕ್ಯಾಂಪ್ ಥರ. ಇವಾಗ ಸ್ಕೂಲೇ ಬೇರೆ, ಸಮ್ಮರ್ ಕ್ಯಾಂಪೇ ಬೇರೆ. ಸ್ಕೂಲಲ್ಲಿ ಇರೋ ಜನ ಸಮ್ಮರ್ ಕ್ಯಾಂಪಿಗೆ ಬಂದಿರಲ್ಲ, ಸ್ವಲ್ಪ ಜನರೇ ಬಂದಿರ್ತಾರೆ. ಸೊ ಇಟ್ಸ್ ಲೈಕ್ ಒಂದು ಸ್ಮಾಲ್ ಗ್ರೂಪಲ್ಲಿ ನೀವು ಬಿಲಾಂಗ್ ಆಗಿರ್ತೀರಾ. ಲೈಕ್ ಮೈಂಡೆಡ್ ಪೀಪಲ್, ಅಂದರೆ ನಿಮ್ಮ ಏಜ್ ಅವರ ಏಜ್ ತುಂಬ ಡಿಫ್ರೆನ್ಸಸ್ ಇರಲ್ಲ. ಇಟ್ಸ್ ಲೈಕ್ ನೀವು ಯಾರೋ ಒಬ್ರು ಆರ್ಟಿಸ್ಟ್ ಅನ್ಕೊಳ್ಳಿ, ಆರ್ಟಿಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತಾ ಇರ್ತಾರೆ. ಅವರು ಅಲ್ಲಿರೋರು ಕೂಡ ಆರ್ಟಿಸ್ಟೇ ಆಗಿರ್ತಾರೆ. ಅವರು ಯಾವುದೋ ಡಾಕ್ಟರು, ಇನ್ಯಾವುದೋ ಹಂಗಿರಲ್ಲ. ಇಟ್ಸ್ ಲೈಕ್ ಸಮಥಿಂಗ್ ನಿಮ್ಗಳ ಮಧ್ಯದಲ್ಲಿ ಸಿಮಿಲಾರಿಟೀಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಸಮ್ವೇರ್ ನಿಯರ್ ಟು ಯುವರ್ ಹೋಮ್ ಟೌನ್, ಬಟ್ ಅಥವಾ ನೀವಾಗ ಯಾವ ಒಂದು ಪ್ಲೇಸಲ್ಲಿ ಇದ್ದೀರಾ ಅದ್ಲೇ ಇರ್ತೀರಾ. ಬಟ್ ಒನ್ ಚೇಂಜಸ್ ಬಂದ್ಬಿಟ್ಟು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ತೀರ, ಅಂದರೆ 30 ಮಿನಿಟ್ಸ್ ಅಥವಾ 35 ಮಿನಿಟ್ಸ್ ಅಷ್ಟು ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ. ಇನ್ ಆರ್ಡರ್ ಟು ಕರಿಯರ್ ಮೇಲೆ ಏನೋ ಡಿಸ್ಕಷನ್. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು ಲಾಯರ್ನೇ ತಗೊಳ್ಳಿ ನೀವು, ಡೆಫಿನೆಟ್ಲಿ ಅವ್ರಿಗೂ ಕೋರ್ಟ್ಗೂ ಅವ್ರ ಮನೆಗೂ ತುಂಬ ದೂರ ಇರುತ್ತೆ. ಡೆಫಿನೆಟ್ಲಿ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ ಕೋರ್ಟಿಗೆ ಹೋಗೋದಕ್ಕೆ. ಕೋರ್ಟ್ ಅವ್ರ ಮನೆಗೆ ಬಂದುಬಿಡಲ್ಲ. ಸೊ ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಈಗೇನು ಎಜುಕೇಷನ್ ಅಂತಲೇ ಬಂದ್ರೂ ನೀವು ಒಂದು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗಬೇಕು, ಕಾಲೇಜೇ ನಿಮ್ಮನ್ನ ಹುಡ್ಕೊಂಡು ಬರಲ್ಲ. ಸೊ ಆ ಥರ ಒಂದು ಸೆಟಪ್, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೆಟ್ ಮೀ ಸಿ ಕರಿಯರ್ ವೈಸ್ ಎಲ್ಲಿರ್ತೀರ ನೀವು ನೆಕ್ಸ್ಟ್ 6 ಮಂತ್ಸಲ್ಲಿ ಅಂತ. ದೇರ್ ಈಸ್ 5 of Pentacles. ಡೆಫಿನೆಟ್ಲಿ 5 of Pentacles, 3 of Pentacles ಒಂದು ಸ್ಟ್ರಗಲ್. 5 of Pentacles ಇದು ಸ್ಟ್ರಗಲ್ ಕಾರ್ಡ್ ಅಂತ ಹೇಳ್ಬೋದು. ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಐ ಫೀಲ್ ಕರೆಂಟ್ ಸಿಚುವೇಶನಲ್ಲಿ ಕೂಡ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ ಕರಿಯರ್ ವೈಸ್. ಸ್ವಲ್ಪ ಲಾಸಸ್ ಆಗ್ತಾ ಇದೆ. ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೂಪ್ 2 ಪ್ರಾಬಬ್ಲಿ ಒಂದಷ್ಟು ಲಾಸಸ್ನ ನೋಡಿದ್ದೀರಾ ನೀವು. ಇಟ್ಸ್ ಲೈಕ್ ತುಂಬ ಜನ ನಿಮಗೆ ಗೊತ್ತಿರೋರೇ ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ನಿಮಗೇನೋ ಐಡಿಯಾ ಇದೆ, ಏನೋ ಒಂದು ಮಾಡಬೇಕಂತ ಹೊರಟಿದ್ದೀರಾ. ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2 ನಿಮಗೆ ಇವಾಗ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಮ ಫ್ಯಾಮಿಲಿಯವರೇ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಮೇ ಬಿ ದಟ್ ಈಸ್ ವೈ ನೀವು ಟ್ರಾವೆಲ್ ಮಾಡಿಕೊಂಡು ಕೆಲವೊಂದೊಂದು ನಿಮ್ಮನ್ನ ಸಪೋರ್ಟ್ ಮಾಡೋ ಜನರನ್ನ ಮೀಟ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಪ್ಲ್ಯಾನ್ ಏನಿದೆ ಅದನ್ನ ಸಪೋರ್ಟ್ ಮಾಡೋ ಒಂದಷ್ಟು ಜನರ ಜೊತೆ ಇಂಟರ್ಯಾಕ್ಟ್ ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡಿಬಿಟ್ಟು. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 2 ಡೆಫಿನೆಟ್ಲಿ ಸ್ವಲ್ಪ ಚಾಲೆಂಜಿಂಗ್ ಪೀರಿಯಡಲ್ಲಿ ಇರ್ತೀರಾ ನೆಕ್ಸ್ಟ್ 6 ಮಂತ್ಸಲ್ಲಿ. ಅಂದರೆ ಫೈಟ್ ಮಾಡ್ತಾ ಇರ್ತೀರ, ಗಿವ್ ಅಪ್ ಮಾಡಲ್ಲ. 5 of Pentacles ಅಲ್ಲಿ ನೋಡ್ಬೋದು, ಅಲ್ಲಿ ಮನುಷ್ಯರು ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂ ಅಥವಾ ಏನೋ ಒಂದಷ್ಟು ಪ್ರಾಬ್ಲಮ್ಸ್ನ ನೋಡಿದ್ದಾರೆ. ಅವ್ರು ನಮ್ದವ್ರು ಅವ್ರಿಗೆ ಮೋಸ ಮಾಡಿರ್ತಾರೆ. ಬಟ್ ಸ್ಟಿಲ್ ಅವರು ಗಿವ್ ಅಪ್ ಮಾಡ್ತಾ ಇಲ್ಲ, ಕಷ್ಟಪಟ್ಟವರು ಮುಂದೆ ಹೋಗ್ತಾ ಇದ್ದಾರೆ. ಇಟ್ಸ್ ಲೈಕ್ ಒಳಗಡೆ ಲೈಟ್ ಇದೆ, ಒಳಗಡೆ ನಿಮಗೆ ಗೊತ್ತು ಕೆಲವೊಬ್ಬೊಬ್ರು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಎಬಿಲಿಟಿ ಇದೆ ಅಂತ, ಬಟ್ ಸ್ಟಿಲ್ ಅವ್ರು ಸಪೋರ್ಟ್ ಮಾಡ್ತಾ ಇರಲ್ಲ.
ಸಿಕ್ಸ್ತ್ ಹೌಸ್ ನೋಡ್ತಾ ಇದ್ದೀನಿ. ಸಿಕ್ಸ್ತ್ ಹೌಸ್ ಇಲ್ಲಿ ಆಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ನೆಕ್ಸ್ಟ್ 6 months ಅಲ್ಲಿ ಯಾರೋ ಒಬ್ರು ಸಪೋರ್ಟ್ ಮಾಡ್ತಾರೆ ಅಂತ ನೀವು ಅವ್ರನ್ನ ನಂಬ್ಕೊಂಡು ಒಂದು ಹೆಜ್ಜೆ ಮುಂದೆ ಇಡಬೇಡಿ. ಗ್ರೂಪ್ 2 ಜೆನ್ಯೂನ್ ಆಗಿ ಐ ಮೀನ್ ಯಾರು ಸಪೋರ್ಟ್ ಮಾಡ್ತಾರೆ ಅದನ್ನ ನೋಡಿ, ಜೆನ್ಯೂನ್ ಆಗಿ ನಿಮ್ಮನ್ನ ಸಪೋರ್ಟ್ ಮಾಡೋರ್ನ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಮೋಸ ಹೋಗಬೇಡಿ. ನೆಕ್ಸ್ಟ್ 6 months ಅಲ್ಲಿ ಏನೇ ಇನ್ವೆಸ್ಟ್ ಮಾಡೋದಿದ್ರು ಮೇಕ್ ಶೋರ್ ಯೋಚನೆ ಮಾಡಿ, ಎಸ್ಪೆಷಲಿ ಬಿಗ್ ಅಮೌಂಟ್ನೆಲ್ಲ ಇನ್ವೆಸ್ಟ್ ಮಾಡಬೇಡಿ. ಅದು ಕೋರ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇವಾಗ ಒಂದು ಕೆಲಸ ನಂಬ್ಕೊಂಡು ಒಂದು ಅಪಾರ್ಟ್ಮೆಂಟ್ ತೊಗೊಳೋದ್ರ ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಡೋಂಟ್ ಡೂ ದ್ಯಾಟ್. ಇಫ್ ಪಾಸಿಬಲ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು. ಕರಿಯರ್ ವೈಸ್ ಸ್ವಲ್ಪ ಸ್ಟ್ರಗ್ಲಿಂಗ್ ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು ನೆಕ್ಸ್ಟ್ 6 months ಅಲ್ಲಿ. ಲವ್ ಲೈಫ್ ವೈಸ್ ನೋಡೋಣ ಎಲ್ಲಿದೆ, ಏನು ಎನರ್ಜಿ ಇದೆ ಅಂತ. ದೇರ್ ಈಸ್ ಜಡ್ಜ್ಮೆಂಟ್. ಇದನ್ನ ನಾನು ತೋರ್ಸೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಶೋ ದಿಸ್ ಮಚ್. ಜಡ್ಜ್ಮೆಂಟ್ ಟ್ಯಾರೋ ಬಂದಿದೆ ನಿಮಗೆ. ಸ್ವಲ್ಪ ಕನೆಕ್ಷನ್ಸ್ಗಳ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸ್ಯಾಟರ್ನ್ ಜಡ್ಜ್ಮೆಂಟ್ ಅಂದರೆ ಸ್ಯಾಟರ್ನ್ ಎನರ್ಜಿ, ಸ್ಯಾಟರ್ನ್ ಫಸ್ಟ್ ಹೌಸ್ ಎನರ್ಜಿ. ಇಟ್ಸ್ ಲೈಕ್ ನೀವೇನು ಮಾಡಿದ್ರೆ ನಿಮಗೆ ಅದ್ರದ್ದು ಫಲ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರು ಒಳ್ಳೇದು ಮಾಡಿದ್ದೀರಾ ಅಂದರೆ, ರಿಲೇಷನ್ಶಿಪ್ಪಲ್ಲಿ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿದ್ದೀರಾ ಅಂತ ಅಂದರೆ ಮೇ ಬಿ ನಿಮಗೆ ಓಕೆ ರಿಲೇಷನ್ಶಿಪ್ ಚೆನ್ನಾಗಿ ಹೋಗುತ್ತೆ. ಇನ್ ಕೇಸ್ ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಯಾರು ಚೀಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಆ ಥರ ಒಂದಷ್ಟು ನೆಗೆಟಿವ್ ಸೈಕಲ್ನ ನೀವು ಹೊರಗೆ ಬರೋದು, ಲೈಕ್ ಫೈನಲ್ ಜಡ್ಜ್ಮೆಂಟ್ ಸಿಗೋದು. ವೆದರ್ ಈ ಕನೆಕ್ಷನ್ ಈ ಫ್ಯೂಚರ್ ಇದೆಯಾ ಇಲ್ವಾ, ಈ ಕನೆಕ್ಷನ್ ಎಂಡ್ ಆಗಬೇಕಾ, ಎಂಡ್ ಆಗೋದು ಬೇಡ. ಸೊ ಐ ಫೀಲ್ ಒಂದಷ್ಟು ಜನರ ಬಗ್ಗೆ ನಿಮಗೆ ಫೈನಲ್ ಡಿಸಿಷನ್ಸ್ ತೊಗೊಂಡಿರ್ತೀರಾ. ಇವಾಗ ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಎಸ್ಪೆಷಲಿ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಇದು ನಾನು ಕಂಟಿನ್ಯೂ ಮಾಡಬೇಕಾ, ಕಂಟಿನ್ಯೂ ಮಾಡೋದು ಬೇಡವಾ, ಈ ಕನೆಕ್ಷನ್ ನಾನು ಮದುವೆ ಆಗ್ಬೋದಾ ಈ ಪರ್ಸನ್ನ, ಅಥವಾ ಈ ಪರ್ಸನ್ ನಾನು ಮದುವೆ ಆಗೋದು ಬೇಡವಾ, ಹೀಗೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಗ್ರೂಪ್ 2 ಅಟ್ಲೀಸ್ಟ್ ನಿಮಗೆ ಅಷ್ಟುಗಳಿಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ. ವೆದರ್ ಇವಾಗ ಅಗೇನ್ ನೀವು ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಅವರಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇರಲ್ಲ, ಅದಕ್ಕೊಂದು ಫೈನಲ್ ಕನ್ಕ್ಲೂಷನ್ ಕೊಡೋದಕ್ಕೆ ಆಗ್ತಾ ಇರಲ್ಲ. ಅಟ್ಲೀಸ್ಟ್ ನಿಮಗೆ ಆ ಕನ್ಕ್ಲೂಷನ್ ಸಿಗುತ್ತೆ, ವೆದರ್ ಆಗುತ್ತಾ ಇಲ್ವಾ, ಎಂಡ್ ಆಗುತ್ತಾ, ಮೂವ್ ಆನ್ ಐ ಮೀನ್ ಫ್ಯೂಚರ್ ಇದೆಯಾ ಇಲ್ವಾ, ಅಟ್ಲೀಸ್ಟ್ ಆ ಕ್ಲಾರಿಟಿಲಿ ನೀವು ಇರ್ತೀರಾ ಅಂತಲೇ ಹೇಳ್ಬೋದು ಗ್ರೂಪ್ 2. ಸೊ ಯಾ ಜಡ್ಜ್ಮೆಂಟ್ ಅಂದರೆ ಕಾರ್ಮಿಕ್ ಸೈಕಲ್. ನಾನು ಏನು ನೋಡ್ತಾ ಇದ್ದೀನಿ, ತುಂಬ ಜನರಿಗೆ ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರೋದು, ಪಾಸ್ಟಲ್ಲಿದ್ದ ಒಂದು ರಿಲೇಷನ್ಶಿಪ್ ಮತ್ತೆ ಸರ್ಫೇಸಿಗೆ ಬರೋದು, ರೀಸರ್ಫೇಸ್ ಆಗೋದು. ಬಿಕಾಸ್ ಅಲ್ಲಿ ಏನೋ ಒಂದಷ್ಟು ಕಾರ್ಮಿಕ್ ಲೆಸನ್ಸ್ ಇನ್ನೂ ಉಳಿದಿರುತ್ತೆ. ಅದನ್ನ ಫೈನಲಿ ಮುಗಿಸೋದಕ್ಕೂ ಮುಂಚೆ, ಸಮ್ ಕ್ಲೋಜರ್ ಕೊಡೋದಕ್ಕೂ ಮುಂಚೆ ಅಲ್ಲಿ ಏನೋ ಒಂದು ಮಾಡೋಕ್ಕಿರುತ್ತೆ. ಸೊ ದ್ಯಾಟ್ಸ್ ವೈ ನೆಕ್ಸ್ಟ್ 6 months ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬರೋದು, ಒಂದಷ್ಟು ಹಳೆಯ ಸೈಕಲ್ ಮತ್ತೆ ರಿಪೀಟ್ ಆಗೋದು. ಸೊ ಮತ್ತು ದ ಥಿಂಗ್ ಈಸ್, ನೀವು ಲೆಸನ್ ಕಲಿಯೋಕ್ಕಿರುತ್ತೆ, ಕಲ್ತಿರಲ್ಲ ಅದನ್ನ ಕಲಿಸುತ್ತೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಕಾರ್ಮಿಕ್ ಎನರ್ಜಿ ನೆಕ್ಸ್ಟ್ 6 months ಅಲ್ಲಿ. ಐ ಆಮ್ ನಾಟ್ ಗನ ಸೇ ಲೈಕ್ ನೀವೊಂದು ರೈಟ್ ಪರ್ಸನ್ನ ಮೀಟ್ ಆಗ್ತೀರಾ ಅಂತ, ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ. ನಾನು ಇವಾಗಲೇ ಕನ್ಫರ್ಮೇಷನ್ ಕೊಡಲ್ಲ ಲೈಕ್ ನೀವೊಂದು ಪರ್ಸನ್ನ ಮೀಟ್ ಆಗ್ತೀರಾ ಅಂತ. ಇಟ್ಸ್ ಮೋರ್ ಲೈಕ್ ಒಂದಷ್ಟು ಕಾರ್ಮಿಕ್ ಡೆಪ್ತ್ಸ್ಗಳನ್ನ ಮುಗಿಸ್ತೀರಾ, ಎಂಡ್ ಮಾಡ್ತೀರಾ ಅಂತ ಹೇಳ್ಬೋದು. ಕರ್ಮ ಅಂತಾರಲ್ವ, ಅದೆಲ್ಲ ಎಂಡ್ ಮಾಡ್ತೀರಾ, ಸೊ ದಟ್ ನೀವು ಒಂದು ರೈಟ್ ಪರ್ಸನ್ನ ಮೀಟ್ ಆಗೋದು, ಗೇಟ್ ಓಪನ್ ಆಗೋದಕ್ಕೆ. ಸೊ ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಫಿನಾನ್ಷಿಯಲಿ ನೋಡೋಣ ಗ್ರೂಪ್ 1 ನೆಕ್ಸ್ಟ್ 6 months ಅಲ್ಲಿ ಹೆಂಗಿರುತ್ತೆ ಅಂತ. ದ ಫೂಲ್, ಲುಕ್ ಎಟ್ ದಿಸ್. ರಿಸ್ಕ್ ತಗೊತೀರಾ. ದ ಥಿಂಗ್ ಇಸ್, ಟ್ರಾವೆಲ್ ಮಾಡ್ತೀರಾ, ನೀವು ಹೊಸ ಪ್ಲೇಸಸ್ಸಿಗೆ ಹೋಗ್ತೀರಾ, ಲೈಫಲ್ಲಿ ರಿಸ್ಕ್ ತಗೊತೀರಾ ಅಂತ ಹೇಳ್ಬೋದು. ಇನ್ವೆಸ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಾರೋ ಇಲ್ವೋ, ಇನ್ವೆಸ್ಟ್ ಮಾಡ್ತೀರಾ. ಮೇ ಬಿ ದ್ಯಾಟ್ ಈಸ್ ವೈ ಕೆಲವೊಂದಷ್ಟು ಲಾಸ್ಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡೋ ಪಾಸಿಬಿಲಿಟಿ ಇದೆ. ಸಮ್ಟೈಮ್ಸ್ ಇಟ್ಸ್ ಓಕೆ ಟು ಟೇಕ್ ರಿಸ್ಕ್, ಬಟ್
ನಿಮ್ಮ ವಿಚಾರದಲ್ಲಿ ಪಾಸಿಬಲ್ ಗ್ರೂಪ್ ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದು ಒಳ್ಳೇದು, ಎಸ್ಪೆಷಲಿ ಫಿನಾನ್ಷಿಯಲಿ ಸಿಚುವೇಶನ್. ನಾನು ಮುಂಚೆನೆ ಹೇಳ್ದಂಗೆನೆ ಯಾವುದೋ ಒಂದು ಜಾಬ್ ನಂಬ್ಕೊಂಡು ನೀವು ಏನು ಮಾಡ್ತೀರಾ, ಅಪಾರ್ಟ್ಮೆಂಟ್ ತಗೋತೀರಾ, ಅಪಾರ್ಟ್ಮೆಂಟಿಗೆ ಇನ್ವೆಸ್ಟ್ ಮಾಡ್ತೀರಾ. ಬಟ್ ಆಮೇಲೆ ನಿಮಗೆ ಗೊತ್ತಾಗ್ಬೋದು ಆ ಜಾಬಲ್ಲಿ ಸೆಕ್ಯೂರಿಟಿ ಇಲ್ಲ, ಆ ಜಾಬಲ್ಲಿ ನಿಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ, ಮೆಂಟಲಿ ಹ್ಯಾಪಿನೆಸ್ ಸಿಗ್ತಾ ಇಲ್ಲ ಅಂತ ಆ ಥರ ನಿಮಗೆ ಫೀಲ್ ಆಗ್ಬೋದು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಫಿನಾನ್ಷಿಯಲಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಲ್ಲ ನಿಮಗೆ ಏನಾಗುತ್ತೆ, ರಾಹು ಇನ್ ಫಸ್ಟ್ ಹೌಸ್ ಥರ ಆ ಥರ ಬರ್ತಾ ಇದೆ. ಇಟ್ಸ್ ಲೈಕ್ ಆಸೆ ಆಗ್ಬಿಡುತ್ತೆ, ತಗೋಬಿಡ್ತೀರಾ, ಆಸೆ ಆಗ್ಬಿಡುತ್ತೆ, ಇನ್ವೆಸ್ಟ್ ಮಾಡಿಬಿಡ್ತೀರಾ. ಬಟ್ ಆಮೇಲೆ ನಿಮಗೆ ರಿಯಲೈಸೇಷನ್ ಆಗ್ಬೋದು, ಓಕೆ ನಾನು ಇಲ್ಲಿ ಮಾಡಬಾರ್ದಿತ್ತು, ನಾನೊಂದು ಸ್ವಲ್ಪ ಫ್ಯೂಚರ್ ಪ್ಲ್ಯಾನ್ ಮಾಡಬೇಕಿತ್ತು, ನಾನೊಂದು ಸ್ವಲ್ಪ ರಿಯಾಲಿಟಿಲಿ ಇರಬೇಕಿತ್ತು, ನಾನು ಎಲ್ಲೋಗಿದ್ದೆ. ಇಟ್ಸ್ ಲೈಕ್ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಸ್ಯಾಲರಿ ಕ್ರೆಡಿಟ್ ಆಗಿದ ಕೂಡಲೇ ಕೆಲವೊಬ್ಬೊಬ್ರು ಇರ್ತಾರೆ, ಓಕೆ ಲೆಟ್ ಮೀ ಲಿವ್ ಇನ್ ದ ಮೂಮೆಂಟ್, ಇವತ್ತರ ಬಗ್ಗೆ ಯೋಚನೆ ಮಾಡೋಣ, ಖರ್ಚು ಮಾಡೋಣ, ಎಂಜಾಯ್ ಮಾಡೋಣ, ನಾಳೆ ನೋಡ್ಕೊಳ್ಳೋಣ, ಹಿಂಗೆ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಮೇ ಬಿ ಆ ಥರ ಯೋಚನೆ ಮಾಡಬೇಡಿ, ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು. ಓವರಾಲ್ ಸಜೆಷನ್ ನೋಡೋಣ. ವೀಲ್ ಆಫ್ ಫಾರ್ಚೂನ್ ಅಗೇನ್ ಕಾರ್ಮಿಕ್ ಎನರ್ಜಿ ತುಂಬಾನೇ ನೋಡ್ತಾ ಇದ್ದೀನಿ ನಾನು. ನಿಮ್ಮ ಲೈಫ್ ಹೆಂಗಿರುತ್ತೆ ನೆಕ್ಸ್ಟ್ 6 monthsಲ್ಲಿ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್, ಕೆಲವೊಂದೊಂದು ಆಪರ್ಚುನಿಟೀಸ್ ಕೂಡ ಬರುತ್ತೆ. ಇಟ್ಸ್ ಅಪ್ ಟು ಯು, ನೀವು ತಗೊತೀರಾ ಇಲ್ವಾ ಅಂತ. ಕರಿಯರ್ ವೈಸ್ ಆಪರ್ಚುನಿಟೀಸ್ ಬರುತ್ತೆ, ಒಳ್ಳೆ ಕಡೆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಬರುತ್ತೆ. ಬಟ್ ಇಟ್ ವಿಲ್ ಬಿ ಟೋಟಲಿ ಅಪ್ ಟು ಯು, ನೀವು ಯಾವ ಥರ ಉಪಯೋಗಿಸ್ಕೊತಿರೋ ಆಪರ್ಚುನಿಟೀಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ದ ಥಿಂಗ್ ಈಸ್ ಗ್ರೂಪ್ 2 ನೆಕ್ಸ್ಟ್ 6 months ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್, ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ ಥರ ಇರುತ್ತೆ ನಿಮ್ಮ ಒಂದು ಲೈಫ್ ಅನ್ಬೋದು. ಸ್ಟೇಬಲ್ ಆಗಿರಲ್ಲ, ಬರೀ ನೀವು ವಿನ್ ಸಿಚುವೇಶನ್ನೇ ನೋಡ್ತಾ ಇರಲ್ಲ. ಸಮ್ಟೈಮ್ಸ್ ನೀವು ಬೀಳ್ತೀರಾ ಕೂಡ, ಬಟ್ ಹಾಗೆ ಎದ್ದು ಬರ್ತೀರಾ, ಎದ್ದು ಬರೋದಕ್ಕೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ದ್ಯಾಟ್ ವಿಲ್ ಬಿ ದ ಸಿಚುವೇಶನ್. ಇಟ್ಸ್ ಲೈಕ್ ಸೈಕಲ್ ಟರ್ನ್ ಆಗ್ತಾ ಇರುತ್ತೆ, ಒಂದ್ಸತಿ ಮೇಲಿರ್ತೀರ, ಒಂದ್ಸತಿ ಕೆಳಗಿರ್ತೀರ, ಆ ಥರ ಒಂದು ಎನರ್ಜಿ. ಸೊ ನೆಕ್ಸ್ಟ್ 6 months ಐ ಆಮ್ ನಾಟ್ ಗನ ಸೇ ನೀವು ಲೈಫಲ್ಲಿ ಒಂದು ಸಕ್ಸಸ್ ಆ ಒಂದು ಎಂಡ್ ಪಾಯಿಂಟ್ನ ರೀಚ್ ಮಾಡ್ತೀರಾ ಅಂತ ಆ ಥರ ಹೇಳಲ್ಲ. ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ನೀವು ಕೆಳಗಡೆನೂ ಇರಲ್ಲ, ತುಂಬ ಮೇಲೂ ಇರಲ್ಲ. ದ್ಯಾಟ್ ವಿಲ್ ಬಿ ದ ಸಿಚುವೇಶನ್. ಅ ಕೈಂಡ್ ಆಫ್ ಕಾರ್ಮಿಕ್ ಎನರ್ಜಿ ನೆಕ್ಸ್ಟ್ 6 months ಒಂಥರ ಕಾರ್ಮಿಕ್ ಲೆಸನ್ಸ್ನ ಕಲಿಸ್ಕೊಡ್ತಾ ಇರುತ್ತೆ ಲೈಫ್. ಎಗೇನ್ ಆ್ಯಂಡ್ ಎಗೇನ್ ಮತ್ತೆ ಅದೇ ಪೀಪಲ್ನ ಮೀಟ್ ಮಾಡಿಸ್ಬೋದು. ಎಗೇನ್ ಆ್ಯಂಡ್ ಎಗೇನ್ ಬೇಡ ಅಂದ್ರೂ ಅವ್ರ ಜೊತೆ ಕೆಲಸ ಮಾಡಬೇಕಾಗಿ ಬರ್ಬೋದು. ಇಟ್ಸ್ ಲೈಕ್ ದೇರ್ ಈಸ್ ಸಮಥಿಂಗ್ ಯು ನೀಡ್ ಟು ಎಂಡ್, ದೇರ್ ಈಸ್ ಸಮಥಿಂಗ್, ಅದಕ್ಕೆ ನೀವು ಫುಲ್ ಸ್ಟಾಪ್ ಕೊಡಬೇಕು. ಅದಕ್ಕೋಸ್ಕರ ಮತ್ತೆ ಅವ್ರನ್ನ ಮೀಟ್ ಮಾಡ್ತಾ ಇರ್ತೀರ, ಮತ್ತೆ ಯೂನಿವರ್ಸ್ ನಿಮ್ಮನ್ನ ಅವ್ರ ಕಡೆ ಕಳಿಸ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್. ಓಕೆ, ಸೊ ಎಸ್, ಓಕೆ, ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಕೆಲವೊಂದೊಂದು ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ತಗೊತೀರಾ ನೀವು. ಅಕ್ವೇರಿಯಸ್ ಎನರ್ಜಿ ಅಲ್ವಾ, ಸೊ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ತಗೊತೀರಾ. ಟ್ಯಾಬ್ ಆಗಿರ್ಬೋದು, ಹೊಸ ಲ್ಯಾಪ್ಟಾಪ್ ಆಗಿರ್ಬೋದು, ಏನಾದರೂ ಒಂದಷ್ಟು ಎಲೆಕ್ಟ್ರಾನಿಕ್ ಸೆಟಪ್ನ ನೀವು ತಗೋಬೋದು, ಮಷೀನ್ಸ್ ತಗೋಬೋದು ಅನಿಸ್ತಾ ಇದೆ. ಏರ್ ರಿಲೇಟೆಡ್ ಏನೋ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಎಸ್ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ ಕೇಸ್ ನಿಮಗೆ ಮೆಸೇಜಸ್ ಇಷ್ಟ ಆಗಿದ್ರೆ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.